ಮನೆಯಲ್ಲಿ ನನಗಂತೂ ತುಂಬಾ ಬೇಸರವಾಗಿ ಹೋಗಿದೆ. ನೆಮ್ಮದಿಯಾಗಿ ಕಾಲು ಕಳೆಬೇಕಂದ್ರೆ ನಂದೀಶ್ ಕೂಡ ಮನೆಯಲ್ಲಿಲ್ಲ. ಡ್ಯೂಟಿಗೆ ಅಂತ ಹೊರಗೆ ಹೋಗಿದ್ದ. ಈ ದರಿದ್ರ ಮನೆಯಲ್ಲಿ 3 ಹೊತ್ತು ಅನ್ನ ತಿಂದು ನನಗಂತೂ ತುಂಬಾ ಬೇಸರವಾಗಿ ಹೋಗಿದೆ. ನಾನು ಯಾರಂತ ಇವ್ರಿಗಿನ್ನೂ ಗೊತ್ತಿಲ್ಲ. ಇವರೆಲ್ಲರಿಗೂ ಒಂದು ದಾರಿಯನ್ನು ಕಾಣಿಸಲೇಬೇಕು. ಹಲೋ ಶ್ರೀಮತಿ ರಂಜನಿ ದೇವಿ. ಮಿಸ್ಟರ್ ಬೆಂಕಿಯವರೇ, ನೀವೇಕೆ ಇಲ್ಲಿಗೆ ಬಂದಿದ್ದೀರಾ? ತುಂಬಾ ದಿನಗಳಾಯ್ತಲ್ಲ ನಿನ್ನ ಜೊತೆ ಮಾತನಾಡಿ, ಅದಕ್ಕೆ ಹೇಗಿದೆ ಅಂತ ನೋಡೋದಕ್ಕೆ ಬಂದೆ. ನೋಡಿ, ಅದೆಲ್ಲ ನಿಮ್ಗೇಕೆ ಬೇಕು? ಯಾಕೆ ರಂಜನಿ ಅಷ್ಟೊಂದು ಕೋಪದಿಂದ ಮಾತನಾಡುವೆ? ನಾನು ನಿನ್ನ ಅಣ್ಣನ ಸ್ನೇಹಿತ. ನೋಡಿ, ನೀವು ನನ್ನ ಅಣ್ಣನ ಸ್ನೇಹಿತ ಅಂದ್ರೆ ನೀವು ನನ್ನನ್ನು ಮುಟ್ಟಲು ಬರ್ತಾ ಇರಲಿಲ್ಲ. ಸುಮ್ನೆ ಬಂದ ದಾರಿಗೆ ಸೋಂಕು ಇಲ್ಲದೆ ಹೊರಟು ಹೋಗಿ ಇಲ್ಲಿಂದ. ರಂಜಿನಿ, ಅಂದೊಂದು ದಿನ ನಿನ್ನ ಮೇಲೆ ಕೈ ಮಾಡಿ ತಪ್ಪು ಮಾಡಿಬಿಟ್ಟೆ. ಆದರೆ ನಾನೀಗ ತುಂಬಾ ಬದಲಾಗಿದ್ದೀನಿ. ನೀನು ಹೇಗಿದ್ದೀಯ ಹೇಳು ರಂಜಿನಿ. ಚೆನ್ನಾಗಿದ್ದೇನೆ ಬೆಂಕಿಯವರೇ. ರಂಜಿನಿ, ಹಾಗಾದರೆ ಒಬ್ಬಂಟಿಗಾಗಿ ಬಂದಿರಲ್ಲ, ಯಾಕೆ? ಸ್ವಲ್ಪ ಮನಸ್ಸಿಗೆ ಬೇಜಾರಾಯ್ತು, ಹಾಗೆ ಸುತ್ತಾಡ್ಕೊಂಡು ಹೋಗಲ್ಲ ಅಂತ ಬಂದೆ. ಯಾಕೆ ರಂಜಿನಿ? ನಿನ್ನ ಮುಖ ನೋಡಿದರೆ ಮನೆಯಲ್ಲಿ ಜಗಳವಾಗಿರಬಹುದು ಅನಿಸುತ್ತದೆ. ಇಲ್ಲ, ಹಾಗೇನಿಲ್ಲ, ಸ್ವಲ್ಪ ಬೇಜಾರಾಯ್ತು ಅಷ್ಟೇ. ಹಾಗಾದರೆ ನಂದೇಶ ಬೆಂಗಳೂರಿನಿಂದ ಯಾವಾಗ ಬರುತ್ತಾರೆ? ನೋಡಿ, ಅವರು 2 ತಿಂಗಳು ಮುಗಿದ ಮೇಲೆ ಬರ್ಬೋದು. ರಂಜಿನಿ, ಪೊಲೀಸ್ ಡ್ಯೂಟಿ ಅಂದ ಮೇಲೆ ಹಗಲು ರಾತ್ರಿ ಮಾಡಲೇಬೇಕು. ಈಗ ಮೊದಲೇ ಚುನಾವಣೆ ಸಲುವಾಗಿ ತುಂಬಾ ಗಲಾಟೆಗಳಾಗ್ತಾ ಇದ್ದಾವೆ. ಇನ್ನು ಚುನಾವಣೆ 2 ತಿಂಗಳಿದೆ. ಹಾಗಾದರೆ ಒಬ್ಬಂಟಿಗಳಿಗೆ ಹೇಗೆ ಇರುತ್ತೆ ರಂಜಿನಿ? ಅದು ಅಲ್ಲದೆ ನಿನ್ನ ಮದುವೆಯಾಗಿ ಈಗ 3 ವಾರವಾಯಿತು. ನೋಡಿ, 2 ತಿಂಗಳು ಆದ್ಮೇಲೆ ಅವರೇ ಬರುತ್ತಾರೆ, ಆವಾಗ ಸುಖವಾಗಿ ಇರ್ಬೋದು. ರಂಜಿನಿ, ನಿನ್ನ ಗಂಡ ಈಗ ಫಸ್ಟ್ ಟೈಮ್ ಪೊಲೀಸ್ ಡ್ಯೂಟಿ ಮಾಡುವುದು. ಅವರಿಗೆ ಟ್ರೈನಿಂಗ್ ಅಂತ 1 ವರ್ಷದ ಕಾಲ ಜಿಲ್ಲೆಗಳಿಂದ ಜಿಲ್ಲೆಗಳಿಗೆ ಹಾಕುತ್ತಾರೆ. ಆದರೆ ಅವರು ಬರುವುದು 3 ತಿಂಗಳಿಗೊಮ್ಮೆ, 6 ತಿಂಗಳಿಗೆ ಬರಲು ಸಾಧ್ಯ. ಹಾಗಾದರೆ ನಿನ್ನ ಮುಂದಿನ ಜೀವನ ಹೇಗೆ ರಂಜಿನಿ? ಯಾಕೆ ಬೆಂಕಿಯವರೇ, ನಿಮ್ಮ ಮಾತಿನ ಅರ್ಥ ಬೇರೆ ತರನಾಗಿ ಕಾಣುತ್ತದೆಯಲ್ಲ? ರಂಜಿನಿ, ನಾನು ಇಷ್ಟೆಲ್ಲ ಹೇಳಿದರೂ ನೀನು ನನ್ನನ್ನು ತಪ್ಪಾಗಿ ತಿಳಿದುಕೊಳ್ಳುವೆ. ನೋಡು ರಂಜಿನಿ, ನಾನು ನಿನಗೆ ಒಳ್ಳೆಯದಾಗಲೆಂದು ಬಯಸುತ್ತೇನೆ. ಅಲ್ಲ ರಂಜಿನಿ, ನಿನಗೂ ಜೀವನದಲ್ಲಿ ಆಸೆ ಆಕಾಂಕ್ಷೆಗಳು ಇರಬೇಕಲ್ಲವೇ? ಗಂಡ ಹೆಂಡತಿಗೆ ಬೇರೆ ಬೇರೆ ಆದರೆ ನಿನಗೂ ಜೀವನದ ಆಸೆ ಆಕಾಂಕ್ಷೆಗಳು ಇರಬೇಕಲ್ಲವೇ? ವಿಚಾರಿಸಿ ನೋಡು ರಂಜಿನಿ. ನಾನು ಹೇಳುವುದರಲ್ಲಿ ಏನಾದರೂ ತಪ್ಪಿದ್ದರೆ ಹೇಳಿಬಿಡು, ನಾನು ಹೊರಟು ಹೋಗುತ್ತೇನೆ. ಹೌದು, ಇವರು ಹೇಳುವ ಮಾತು ನಿಜವೇ ಇರ್ಬೋದು. ಗಂಡನಿಲ್ಲದೆ 1 ವರ್ಷ ಜೀವನ ಹೇಗೆ ಕಳೆಯುವುದು? ಹೌದು, ಇವರು ಹೇಳುವ ಮಾತು ಸತ್ಯವೇ ಇರ್ಬೋದು. ಯಾಕೆ ರಂಜಿನಿ, ಏನಾಯಿತು? ಹೌದು ಬೆಂಕಿ, ನೀವು ಹೇಳುವ ಮಾತು ನಿಜವಾಗ್ಲೂ ಸತ್ಯವಾಗಿದೆ. ಹಾಗಾದರೆ ನಿನ್ನ ಮುಂದಿನ ಪ್ಲಾನ್ ಏನು? ನೋಡಿ, ನೀವು ಹೇಳಿದಾಗೆ ನಾನು ಕೇಳುತ್ತೇನೆ. ಹಾಗಾದರೆ ತುಂಬಾ ದಿನಗಳಿಂದ ನಿನ್ನನ್ನು ಇಷ್ಟಪಡುತ್ತಿದ್ದೇನೆ. ನೀನು ನನ್ನನ್ನು ಒಪ್ಪಿಕೊಂಡರೆ ಮತ್ತೇನು ಬೇರೆ ಬೇಕಿಲ್ಲ ಈ ಜೀವಕ್ಕೆ. ನಿಮ್ಮಿಷ್ಟವೇ ನಮ್ಮಿಷ್ಟ ಬೆಂಕಿಯವರು. ನೀವು ಹೇಳಿದ ಹಾಗೆ ಜೀವನ ಪೂರ್ತಿ ನಿಮ್ಮ ಅರ್ಧಾಂಗಿಯಾಗಿ ನಿಮ್ಗೆ ಸುಖ ಕೊಡುತ್ತೇನೆ. ಹಾಗಾದರೆ ಈ ಬೇಜಾರಾದ ಮನಸ್ಸಿಗೆ ತಂಪನ್ನು ನೀಡಬೇಕಾದರೆ ಒಂದು ಹಾಡನ್ನು ಹಾಡಬರದೆ? ಆಯ್ತು, ನಿಮ್ಮ ಆಸೆ
ನೀ